ಎಂಎಲ್ಸಿ ರಾಜೇಂದ್ರ ದೂರನ್ನು ಆಧರಿಸಿ 5 ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. A1 ಸೋಮ, A2 ಭರತ್, A3 ಅಮಿತ್, A4 ಗುಂಡಾ, A5 ಯತೀಶ್ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ. 5 ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. A1 ಆರೋಪಿಯಾಗಿ ಸೋಮ, A2 ಭರತ್, A3 ಅಮಿತ್, A4 ಗುಂಡಾ, A5 ಯತೀಶ್ ಈ 5 ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರೋದು. ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಪ್ರಕರಣವನ್ನ ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಪ್ರಭಾವಿ ನಾಯಕನ ಸಂಚು. ರಾಜೇಂದ್ರ ದೂರಿನ ಬಗ್ಗೆ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮಹಾನಾಯಕನನ್ನ ನಾವಿಲ್ಲಿ ಹುಡುಕೋದು ಹೇಳಿ ಅಂತ ಕೇಳಿದ್ದಾರೆ. ರಾಜೇಂದ್ರ ಕ್ಯಾತ್ಸಂದ್ರದಲ್ಲಿ ಡಿಜಿಪಿಗೆ ದೂರನ್ನ ನೀಡಿದ್ದಾರೆ. ಪೊಲೀಸರೇ ತನಿಖೆ ಮಾಡಿ ಮಹಾನಾಯಕನನ್ನ ಹೇಳಬೇಕು, ಆ ನಾಯಕ ಯಾರು ಅಂತ ತನಿಖೆ ಮಾಡಲಿ, ಅವರೇ ಹೇಳಬೇಕು ಅಂತ ಹೇಳಿದ್ದಾರೆ. ಯಾರ ಮೇಲೂ ಕೂಡ ಆರೋಪ ಮಾಡೋದಕ್ಕೆ ಅಧಿಕಾರ ಇಲ್ಲ. ಪ್ರಭಾವಿ ನಾಯಕರು ಯಾರು ಅಂತ ಕಂಡು ಹಿಡಿಬೇಕು. ನಾವೇನು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಲ್ಲ, ವೇಟ್ ಮಾಡೋಣ ಅಂತ ಹೇಳಿದ್ದಾರೆ. ರಾಜಣ್ಣವರ ಪುತ್ರ ಕೊಟ್ಟಿರುವಂತಹ ದೂರಲ್ಲಿ ಬೆಂಗಳೂರು ಮೂಲದ ಒಬ್ಬ ಮಹಾನ್ ನಾಯಕ, ಒಬ್ಬ ಪ್ರಭಾವಿ ನಾಯಕರ ಬೆಂಬಲದಿಂದ ಈ ಸುಪಾರಿ ಹಂತದ ನಡೆದಿದೆ ಹಿನ್ನೆಲೆಯಲ್ಲಿ ಇದ್ದಾರೆ ಅನ್ನುವಂಥ ದೂರಲ್ಲಿ ಪ್ರಸ್ತಾಪಿಸಿದ್ದಾರೆ ಸರ್. ಆಯ್ತು, ಈಗ ಅದು ಪೊಲೀಸರ ತನಿಖೆಯ ದೂರು ಕೊಟ್ಟಿದ್ದಾರೆ. ಅಲ್ಲೆಲ್ಲೋ ಕ್ಯಾತ್ಸಂದ್ರದಲ್ಲಿ ತುಮಕೂರಲ್ಲಿ ದೂರು ದಾಖಲಾಗಿದೆ. ಸೊ ಪೊಲೀಸರೇ ಮಾಡಲಿ, ತನಿಖೆ ಮಾಡಲಿ. ಯಾಕಂದ್ರೆ ಅಂತಿಮವಾಗಿ ಹೇಳಬೇಕಾದ ಅವರು, ನಾವಲ್ಲ. ಅವ್ರು ತನಿಖೆ ಮಾಡಲಿ. ಯಾಕೆ ಅವರೇ ಹೇಳಬೇಕಾದ, ನಾವು ಹೇಳಲಿಕ್ಕೆ ಆಗೋಲ್ಲ. ಯಾರ ಮಗ ಆರೋಪ ಮಾಡ್ಲಿಕ್ಕೆ ನಮಗೆ ಅಧಿಕಾರ ಕೂಡ ಇಲ್ಲ. ಯಾಕಂದ್ರೆ ಪ್ರಭಾವಿ ನಾಯಕ, ಮಹಾನ್ ನಾಯಕ ಹಿಂದೆನೋ ಪ್ರತಿ ಹಂತದಲ್ಲೂ ಅವೇ ಬರ್ತವೆ. ಯಾಕೆ ಸರ್? ಅವ್ರು ಯಾರು? ಇನ್ನಾದ್ರೂ ಪೊಲೀಸರೇ ಕಂಡು ಹಿಡಿಬೇಕಲ್ಲ. ಈಗ ನಾವೇ ಇನ್ವೆಸ್ಟಿಗೇಷನ್ ಏಜೆನ್ಸಿನೂ ಅಲ್ಲ. ಸೊ ಅದನ್ನ ಅವರೇ ಮಾಡ್ಬೇಕು. ವೇಟ್ ಮಾಡೋಣ. ಈಗ ಕಾರಣ ಅಂದ್ರೆ ಸಿಡಿ ಬಂದ್ರೆ ಮಹಾನಾಯಕ, ಹನಿ ಟ್ರ್ಯಾಪ್ ಆದ್ರೆ ಮಹಾನಾಯಕ, ಕಾಲೇಜ್ ಸುಪಾರಿ ಆದ್ರೆ ಮಹಾನಾಯಕ. ಯಾರು ಸರ್ ಅವ್ರು? ಹಂಗಂದ್ರೆ ಇಲ್ಲ ನಾವೆಲ್ಲಿ ನಮಗೆ ನಾವೆಲ್ಲಿ ಹುಡುಕೋದು? ಇವ್ರಿಗೆ ಹುಡುಕ್ಲಿಕ್ಕೆ ಟೈಮ್ ಬೇಕಾಗ್ತೈತೆ. ಪೊಲೀಸರು ಹುಡುಕ್ಲಿ. ನಿಮ್ಮ ಪೊಲಿಟಿಕಲ್ ನಾಲೆಡ್ಜ್ ಅಲ್ಲಿ ಏನಾದ್ರು ಗೊತ್ತಾ ಸರ್, ಆ ಥರದವ್ರು ಯಾರು ಇದ್ದಾರೆ ರಾಜ್ಯದಲ್ಲಿ? ಸುಮಾರು ಇದ್ದಾರೆ, ದೇಶದಲ್ಲಿ ಸುಮಾರು ಇದ್ದೇ ಇರ್ತಾರೆ. ಮತ್ತು ಆದದ ಘಟನೆಗಳು ಕೂಡ ಇದೆ. ಬೇರೆ ರಾಜ್ಯಗಳಲ್ಲಿ ಆಗಿದೆ, ನಮ್ಮ ರಾಜ್ಯಗಳಲ್ಲಿ ಆಗಿದೆ, ಸುಮಾರು ಕಡೆ ಆಗಿದ್ದು ಉದಾಹರಣೆಗಳು ಇದೆ. ಸೊ ಇವರೇ ಅವರೇ ಅಂತ ಹೇಳಲಿಕ್ಕೆ ಆಗೋಲ್ಲ. ಸೊ ಪೊಲೀಸ್ ಇನ್ವೆಸ್ಟ್ ಮಾಡ್ತಾರೆ, ಮಾಡಲಿ, ಕಾದು ನೋಡೋಣ. ಸರ್, ರಾಜಣ್ಣ ಅವರ ಪುತ್ರ ಕೊಟ್ಟಿರುವಂಥ ಕಂಪ್ಲೇಂಟ್ನಲ್ಲಿ ಬೆಂಗಳೂರು ಮೂಲದ ಪ್ರಭಾವಿ ಸಚಿವರು ಸರ್ ನಾಯಕರೊಬ್ಬರ ಇದಿದೆ, ನಾವು ಮುಖ್ಯಮಂತ್ರಿಗಳಿಗೆ ಆಪ್ತರು ಅನ್ನೋ ಕಾರಣಕ್ಕೆ ನಮ್ಮನ್ನ ಟಾರ್ಗೆಟ್ ಮಾಡಿದರೆ ಅದರ ಮೂಲವೇ ಸುಪಾರಿ 70 ಲಕ್ಷ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ಗೆ ರೆಫರ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ಲಿ ಏನು ಬರುತ್ತೆ ದಟ್ ವಿಲ್ ಬಿ ನೋನ್ ಆಫ್ಟರ್ ದಿ ಇನ್ವೆಸ್ಟಿಗೇಷನ್. ಓಕೆ, ಯಾರು ಸರ್ ಅವ್ರು ಪ್ರಭಾವಿ? ಅವಕ್ಕೆ ನೈಸೆ. ಯಾಕಂದ್ರೆ ಮುಖ್ಯಮಂತ್ರಿಗಳ ಆಪ್ತರಿಗೆ ರಕ್ಷಣೆ ಇಲ್ಲ ಅಂದ್ರೆ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಹಾಳಾಗಿದೆ ಅಂತ ಅರ್ಥನ? ಲಾ ಆ್ಯಂಡ್ ಆರ್ಡರ್ ಪ್ರಶ್ನೆಗೂ ಇದಕ್ಕೂ ಸಂಬಂಧನೇ ಇಲ್ಲ. ಲಾ ಆ್ಯಂಡ್ ಆರ್ಡರ್ ಇಸ್ ವೆರಿ ವೆಲ್ ಮೇಂಟೈನ್ಡ್ ಇನ್ ದಿ ಸ್ಟೇಟ್. ಕಾನೂನು ಸುವ್ಯವಸ್ಥೆ ಪ್ರಬಲ ಚೆನ್ನಾಗೇ ಇದೆ. ಆದರೂ ಮುಖ್ಯಮಂತ್ರಿ ಆಪ್ತ ಸಚಿವರಿಗೆ ಅವ್ರ ಮಗನಿಗೆ ರಕ್ಷಣೆ ಇಲ್ಲ. ಅವಾಗಂತ ಕೊಟ್ಟಿದ್ದಾರೆ. ಅದು ಇನ್ವೆಸ್ಟಿಗೇಷನ್ ಆಗುತ್ತೆ. ಅದು ಎಷ್ಟು ಸತ್ಯಾಸತ್ಯತೆಗಳು ತನಿಖೆ ನಂತರನೇ ಅಲ್ವಾ ಸರ್? ರಾಜಣ್ಣ ಅವರ ಪುತ್ರ ಬನ್ನಿ, ಬಗ್ಗೆನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹಾಂತೇಶ್, ಇದೀಗ ಎಂಎಲ್ಸಿ ರಾಜೇಂದ್ರ ಅವರು ನೀಡಿರುವಂತಹ ದೂರು ಕೂಡ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ, ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ, ಜೊತೆಗೆ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ? ಇಲ್ಲ, ನಾವು ಹೋಗಿ ಅವತ್ತು 24ನೇ ತಾರೀಕು ನಮಗೆ ಈ ಒಂದು ಪ್ರಕರಣದಲ್ಲಿ, ಅಂದ್ರೆ ಹತ್ಯೆ ಪ್ರಕರಣದಲ್ಲಿ ಯಾರು ಪ್ರಭಾವಿ ಮಹಾನ್ ನಾಯಕ ಯಾರು ಅನ್ನೋದು ಕೂಡ ಪ್ರಶ್ನೆಯಾಗಿ ಉಳಿದಿರುವಂತದ್ದು ಒಂದು. ಈಗಾಗಲೇ ಹನಿ ಟ್ರ್ಯಾಪ್ ಪ್ರಕರಣದಲ್ಲೂ ಕೂಡ ಮಹಾನಾಯಕನ ಹೆಸರಿದೆ. ಆ ಮಹಾನಾಯಕ ಯಾರು, ಅವರು ಮಾಡಿಸಿದ್ದಾರೆ ಅನ್ನೋದನ್ನು ಸಾಕಷ್ಟು ಚರ್ಚೆ ಆಯ್ತು. ಒಂದು ಹನಿ ಟ್ರ್ಯಾಪ್ ಅಲ್ಲೂ ಕೂಡ ಮಹಾನಾಯಕನ ಹೆಸರು ಕೇಳ್ಬಂದಿತ್ತು. ಇದೀಗ ಎಂಎಲ್ಸಿ ರಾಜೇಂದ್ರ ಅವರ ಹತ್ಯೆ ಪ್ರಕರಣದಲ್ಲೂ ಬೆಂಗಳೂರು ಮೂಲದ ಪ್ರಭಾವಿ ನಾಯಕ ಯಾರು ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಉಳ್ಕೊಂಡಿರುವಂತದ್ದು. ಅದಕ್ಕೆ ಪೊಲೀಸರವರೇ ಒಂದು ಉತ್ತರವನ್ನ ಕೊಡ್ಬೇಕಾದ ತನಿಖೆಯನ್ನ ಪೊಲೀಸರು ಮಾಡಿ ಯಾರ ಮಹಾನಾಯಕ ಅನ್ನೋದನ್ನ ಪತ್ತೆ ಹಚ್ಚಬೇಕು ಪ್ರಮುಖವಾಗಿ. ಎಂದು ಎರಡನೆಯ ಕಾರಣವಾಗಿ ಯಾಕೆ ಈ ಒಂದು ಕೊಲೆ ಹತ್ಯೆಗೆ ಸುಪಾರಿಯನ್ನ ಕೊಡ್ಲಾಯಿತು, ಕಾರಣ ಏನು ಅನ್ನೋದನ್ನು ಕೂಡ ಅದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ರಾಜೇಂದ್ರ ಅವರು ಕೂಡ ಅವರದೇ ಆದಂತ ಒಂದು ವಿಚಾರವನ್ನ ದೂರಿನಲ್ಲಿ ಪ್ರಸ್ತಾಪವನ್ನ ಮಾಡಿರುವಂತದ್ದು ನಾವು ನೋಡ್ಬೋದು. ಅದರಲ್ಲಿ ಪ್ರಮುಖವಾಗಿ ರಾಜೇಂದ್ರ ಹೇಳುವಂತದ್ದು, ನಮ್ಮ ತಂದೆಯಾದಂತಹ ಸಹಕಾರಿ ಸಚಿವರಾದಂತಹ ರಾಜಣ್ಣ ಅವರು ಸಿಎಂ ಆಪ್ತರಾಗಿರುವಂತದ್ದು, ಪ್ರಭಾವಿ ಇರುವಂತದ್ದು. ಹಾಗಾಗಿ
ನಮ್ಮ ರಾಜಕೀಯ ಒಂದು ಏಳಿಗೆಯನ್ನ ಸಹಿಸ್ಲಿಕ್ಕೆ ಆಗ್ದಲೇ ಇರುವಂತವ್ರು, ನಮ್ಮನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅನ್ಕೊಂಡು ಇರೋಂತಹವ್ರು ಈ ಒಂದು ಉದ್ದೇಶದಿಂದ, ಅಂದ್ರೆ ನನ್ನ ರಾಜಕೀಯ ಮುಗಿಸ್ಬೇಕು ಅನ್ನೋ ಉದ್ದೇಶದಿಂದಾಗಿ ಈ ರೀತಿ ಪಿತೂರಿ ಮಾಡಿರೋ ಸಾಧ್ಯತೆ ಇದೆ ಅನ್ನೋ ಒಂದನ್ನ ಕಾರಣವನ್ನ ಕೊಟ್ಟಿರುವಂತದ್ದು ನಾವು ನೋಡ್ಬೋದು. ಇನ್ನ ಅದಾದ ಬಳಿಕ ಯಾರಿಗೆ ಈ ಸುಪಾರಿಯನ್ನ ಕೊಟ್ರು ಮತ್ತೆ ಏನೆಲ್ಲ ಆಯ್ತು ಅಂತ ನಾವು ನೋಡುವಂತಹ ಸಂದರ್ಭದಲ್ಲಿ ಏನು ರಾಜೇಂದ್ರ ಹೇಳದ ಪ್ರಕಾರ ಮತ್ತೆ ಅವ್ರ ದೂರದಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರವಾಗಿ ಸ್ಥಳೀಯವಾಗಿ ತುಮಕೂರು ನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿರುವಂತಹ ಸೋಮ ಮತ್ತು ಆತನ ಟೀಮ್ಗೆ ಈ ಒಂದು ಸುಪಾರಿಯನ್ನ ಕೊಟ್ಟಿದ್ದಾರೆ. ಆ ಒಂದು ಟೀಮ್ ಜೊತೆಗೆ ಮಾತುಕತೆ ಆಗಿದೆ, ಆ ಆಡಿಯೋ ಕೂಡ ನಮ್ಗೆ ಲಭ್ಯ ಆಗಿದೆ. ಅದನ್ನೇ ನಾನು ತನಿಖೆಯಲ್ಲಿ ಕೊಟ್ಟಿರುವಂತ ಮಾತನ್ನ ಹೇಳಿರುವಂತದ್ದು. ಅಂದ್ರೆ 70 ಲಕ್ಷ ರೂಪಾಯಿಗೆ ಆ ಮಹಾನಾಯಕ ಅಥವಾ ಪ್ರಭಾವಿ ನಾಯಕ ಈ ಒಂದು ಸುಪಾರಿಯನ್ನ ಕೊಟ್ಟಿದ್ದ. ಅದರಲ್ಲಿ 50 ಲಕ್ಷ ರೂಪಾಯಿ ಕೂಡ ಅಡ್ವಾನ್ಸ್ ಅನ್ನ ಆ ಸುಪಾರಿ ಗ್ಯಾಂಗ್ಗೆ ಕೊಡ್ಲಾಗಿತ್ತು ಅನ್ನೋ ಮಾತನ್ನ ಹೇಳಿರುವಂತದ್ದು. ಸಹಜವಾಗಿ ಈಗ FIR ಅಲ್ಲಿ ಇರುವಂತೆ ಸೋಮ ಆಗಿರ್ಬೋದು, ಭರತ ಮತ್ತೆ ಹಮೀತ್, ಯತೀಶ್, ಗುಂಡ ಇವರೆಲ್ಲರೂ ಕೂಡ ಈ ಒಂದು ಕೊಲೆಯಲ್ಲಿ ಕೊಲೆ ಯತ್ನದಲ್ಲಿ ಅಂದ್ರೆ ಆ ಒಂದು ಸಂಚು ರೂಪಿಸೋದ್ರಲ್ಲಿ ಭಾಗಿಯಾಗಿರುವಂತವ್ರು. ಇವರೆಲ್ಲರೂ ಕೂಡ ಒಂದು ಮೀಟಿಂಗ್ ಕೂಡ ಮಾಡಿದ್ರು. ಅದು ತುಮಕೂರು ನಗರದ ಹೊರವಲಯದಲ್ಲಿರುವಂತಹ ಶಿರಗೇಟ್ ಭಾಗದ ಒಂದು ಫಾರಂ ಹೌಸ್ ಅಲ್ಲಿ ಒಂದು ಮಾತುಕತೆ ಏನಾಗತ್ತೆ, ಅಲ್ಲಿ ಒಂದು ಸಂಚನ್ನ ರೂಪಿಸುವಂತದ್ದು ಎಲ್ಲವೂ ಕೂಡ ನಡೆಯುತ್ತೆ. ಅದರ ಆ ಒಂದು ಸಂದರ್ಭದಲ್ಲಿ ಒಂದು 18 ನಿಮಿಷಗಳ ಮಾತುಕತೆ ಇರುವಂತದ್ದು. ಯಾರು ಸುಪಾರಿಯನ್ನ ಕೊಟ್ರು ಅವ್ರ ಜೊತೆಗೆ ಮತ್ತೆ ಈ ಒಂದು ಟೀಮಿನ ಜೊತೆಗೆ ಒಂದು ಮಾತುಕತೆ ಆಗಿರುವಂತದ್ದು. ಅದರ ಆಡಿಯೋ ಕೂಡ ಅದೆಲ್ಲವನ್ನು ಕೂಡ ಪೊಲೀಸರಿಗೆ ರಾಜೇಂದ್ರ ನೀಡಿರುವಂತದ್ದು. ಈಗ ಪೊಲೀಸರು ಆ ಆಡಿಯೋ ಆಧಾರದ ಮೇಲೆ ಯಾರ್ಯಾರ ಹೆಸರುಗಳಿದೆ, ಏನೆಲ್ಲ ಮಾತಾಡಿದ್ದಾರೆ, ಮತ್ತೆ ಅವರ ಹಿನ್ನೆಲೆ ಏನು ಎಲ್ಲವನ್ನು ಕೂಡ ತನಿಖೆ ಮಾಡ್ತಿರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಮಹಂತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.